ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೂ ನಿಮಗೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಭಾಳ ಇಷ್ಟ ಆಗ್ತಾ ಇದೆ ಅಂತ ನನಗೆ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ. ಇದನ್ನು ಕಂಟಿನ್ಯೂ ಮಾಡಿ ಅಂತ ಕೂಡ ಹೇಳ್ತಿರೋದ್ರಿಂದ ನಾನು ರೆಗ್ಯುಲರ್ ಆಗಿ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಹಾಗೂ ಕರೆಂಟ್ ಎನರ್ಜೀಸ್ ಏನಿದೆ ಈ ವ್ಯಕ್ತಿ ವಿಷಯವಾಗಿ ಅಂತ ಕೂಡ ನಿಮಗೆ ಒಂದಷ್ಟು ಗೈಡೆನ್ಸ್ನ ವಿಡಿಯೋ ಮುಖಾಂತರ ಕೊಡ್ತಾ ಬರ್ತೀನಿ. ಇವತ್ತು ನಾವು ಯಾವ ವಿಷಯವಾಗಿ ರೀಡಿಂಗ್ ಮಾಡ್ತಿದ್ದೀವಿ ಅಂದರೆ, ಈ ವ್ಯಕ್ತಿ ಯಾರೇ ಆಗಿರ್ಬೋದು, ಕಾಂಟ್ಯಾಕ್ಟ್ನಲ್ಲಿರ್ಬೋದು, ಇಲ್ಲದೆ ಇರ್ಬೋದು, ಇವರ ಎನರ್ಜಿ, ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ರೀತಿಯಾದ ಒಂದು ಇಂಟೆನ್ಷನ್ಸ್ ಇದೆ, ಯೋಚನೆ ಇದೆ, ಫೀಲಿಂಗ್ಸ್ ಇದೆ ಅಂತ ತಿಳ್ಕೊಳ್ಳುವಂಥ ವಿಚಾರವಾಗಿ ರೀಡಿಂಗ್ ಆಗಿರುತ್ತೆ. ನೀವೇನು ಮಾಡಬೇಕಾಗತ್ತೆ ಅಂದರೆ, ಈ ವ್ಯಕ್ತಿಯನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಅವ್ರ ಹೆಸರನ್ನು 3 ಸಲ ನೀವು ಹೇಳಿ ಮನಸ್ಸಿನಲ್ಲಿ. ಆ್ಯಂಡ್ ವಿ ವಿಲ್ ಸ್ಟಾರ್ಟ್ ದ ರೀಡಿಂಗ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬಹುದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಇವತ್ತಿನ ಎನರ್ಜಿ ಏನಿದೆ ಹಾಗೂ ಇವರ ಮನಸ್ಥಿತಿ ಇವತ್ತು ಏನಿದೆ ಅನ್ನುವ ವಿಚಾರವಾಗಿ ರೀಡಿಂಗ್ ಮಾಡ್ತೀನಿ. ಇವತ್ತು ಒಂಥರ ಲೋ ಫ್ರೀಕ್ವೆನ್ಸಿ ಅಂತ ಹೇಳ್ತೀನಿ. ಅವ್ರಿಗೆ ಏನು ಮಾಡೋದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ಮೇ ಬಿ ನಿಮ್ಮ ಜೊತೆ ಮಾತುಕತೆ ಇಲ್ಲದೆ ಇರ್ಬೋದು. ಅದು ಕೂಡ ಅವ್ರಿಗೆ ಒಂಥರ ಕೊರಗುಂಟು ಮಾಡ್ತಾ ಇದೆ, ಕೊರಗುತ್ತಾ ಇದ್ದಾರೆ, ಮನಸ್ಸಿನಲ್ಲೇ ಮಾನಸಿಕವಾಗಿ ಕೊರಗುತ್ತಾ ಇದ್ದಾರೆ ಅಂತ ಕಾರ್ಡ್ ಕೂಡ ಇವತ್ತು ಒಂದು ಸ್ವಲ್ಪ ರೀಡಿಂಗ್ನಲ್ಲಿ ಹಾಗೆಲ್ಲ ಎನರ್ಜಿ ನಾನು ನೋಡ್ತಾ ಇದ್ದೀನಿ. ಹಾಗೂ ಈ ವ್ಯಕ್ತಿ ನಿಮ್ಮ ವಿಷಯ ಅಂತ ಬಂದಾಗ ಪ್ರೆಸೆಂಟ್ನಲ್ಲಿ ಒಂಥರ ಬ್ಲೇಮ್ ಮಾಡ್ತಾ ಇದ್ದಾರೆ. ಬ್ಲೇಮ್ ಅಂದರೆ ಇವಾಗ ಏನೇ ನಿಮ್ಮ ಅವರ ನಡುವೆ ಆಗಿರಬಹುದು, ಅದಕ್ಕೆ ನೀವು ಕಾರಣ, ನಿಮ್ಮ ಕೋಪ ಕಾರಣ, ಅಥವಾ ನಿಮ್ಮನ್ನು ದೂಷಿಸುವಂಥದ್ದು, ಆ ಒಂದು ಎನರ್ಜಿನ ಇವತ್ತು ಪಿಕ್ ಮಾಡ್ತಾ ಇದ್ದೀನಿ. ಸೊ ಒಂಥರ ಫ್ರಸ್ಟ್ರೇಷನಲ್ಲಿದ್ದಾರೆ ಈ ವ್ಯಕ್ತಿ, ತುಂಬ ಫ್ರಸ್ಟ್ರೇಟೆಡ್ ಆಗಿದ್ದಾರೆ. ಹಾಗೂ ಯಾಕೆ ಹೀಗಾಯಿತು ಅಂತ ಪ್ರಶ್ನೆ ಮಾಡ್ಕೋತಾ ಇದ್ದಾರೆ. ಆ ಒಂದು ಗೊಂದಲದಲ್ಲಿ ಮುಳುಗೋಗಿದ್ದಾರೆ ಅಂತ ಹೇಳ್ಬೋದು. ಒಂಟಿಯಾಗಿದ್ದಾರೆ ಪ್ರೆಸೆಂಟ್ನಲ್ಲಿ. ನಾನೇನೂ ಅವರ ಎನರ್ಜಿ ವೈಸ್ ಪಿಕ್ ಮಾಡ್ತಾ ಇಲ್ಲ, ಎಲ್ಲೂ ಹೋಗಬೇಕು ಅಂತ ಅನ್ನಿಸ್ತಾ ಇಲ್ಲ, ಏನು ಮಾಡಬೇಕು ಅನ್ನಿಸ್ತಾ ಇಲ್ಲ ಈ ವ್ಯಕ್ತಿಗೆ. ಯಾವ ವಿಚಾರದಲ್ಲಿ ಇಂಟ್ರೆಸ್ಟ್ ಇತ್ತು ಆ ಇಂಟ್ರೆಸ್ಟ್ನೂ ಕೂಡ ಕಳ್ಕೊಂಡಿದ್ದಾರೆ ಅಂತ ರೀಡಿಂಗ್ನಲ್ಲಿ ಬರ್ತಾ ಇದೆ. ಅದಾದ ನಂತರ ಇವ್ರಿಗೆ ಇನ್ನೊಂದೇನು ಅನ್ನಿಸ್ತಾ ಇದೆ ಅಂದರೆ, ನೀವು ಈಸಿಯಾಗಿ ಇನ್ಫ್ಲೂಯೆನ್ಸ್ ಆಗ್ತೀರಾ ಅಂತ ಅವ್ರಿಗನ್ಸುತ್ತೆ. ಅಂದರೆ ನೀವು ಯಾರು ಏನಾದ್ರು ಹೇಳಿದ್ರೆ ಅದನ್ನು ಮಾಡಿಬಿಡ್ತೀರಾ, ಯೋಚನೆ ಮಾಡೋದಿಲ್ಲ. ಅದರಿಂದ ಅವ್ರಿಗೆ ನೋವಾಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ, ನನ್ನ ಅವರ ನಡುವೆ ಇದೆಲ್ಲ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಅನಿಸ್ತಾ ಇದೆ. ಆ್ಯಸ್ ಐ ಟೋಲ್ಡ್, ನೀವು ಈಸಿಯಾಗಿ ಇನ್ಫ್ಲೂಯೆನ್ಸ್ ಆಗ್ತೀರಾ. ಹಾಗೂ ಸ್ಪೆಷಲಿ ನೀವು ಪ್ರಾಬ್ಲಮ್ ಅಂತ ಬಂದಾಗ ಸಾಲ್ವ್ ಮಾಡೋದನ್ನ ಬಿಟ್ಟು ಬೇರೆಯವ್ರ ಅಡ್ವೈಸ್ ಕೇಳಕ್ಕೆ ಹೋಗ್ತೀರಾ. ಅದು ಈ ಒಂದು ಪಾಯಿಂಟ್ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ನಿಮ್ಮ ಬಗ್ಗೆ. ಸೊ ಆ್ಯಸ್ ಐ ಟೋಲ್ಡ್, ಇವತ್ತಿನ ಎನರ್ಜಿ ಹೇಗಿದೆ ಅಂದರೆ ನಿಮ್ಮ ಕಡೆಗಿದೆ. ಆದರೆ ನೀವು ಏನು ಮಾಡ್ತಿದ್ದೀರ ತಪ್ಪುಗಳು, ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದಾರೆ. ಅಂದರೆ ಫೈಂಡಿಂಗ್ ಫಾಲ್ಟ್ಸ್, ನಿಮ್ಮ ಎನರ್ಜಿ ಅಂತ ಪಿಕ್ ಮಾಡೋಕ್ಕೆ ಹೋದಾಗ ನಿಮ್ಮಲ್ಲಿ ಏನು ಪ್ರಾಬ್ಲಮ್ಸ್ ನೀವು ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ, ಈ ರಿಲೇಷನ್ಶಿಪ್ ಹಾಳಾಗೋದಕ್ಕೆ ನೀವೇನು ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ ಅಂತ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಏಕೆಂದರೆ ಯಾವಾಗಲೂ 2 ಕೈ ಸೇರಿದರೆ ಚಪ್ಪಾಳೆ ಅಂತ ಹೇಳ್ತೀವಿ. ಆದರೆ ಇವತ್ತು ಈ ವ್ಯಕ್ತಿ ಹೇಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಅವರ ಪಾಯಿಂಟ್ ಆಫ್ ವ್ಯೂ ಇಲ್ಲ, ನಿಮ್ಮ ವಿಚಾರವಾಗಿ ಅವರು ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ. ಯಾಕೆ ನೀವು ಹೀಗೆಲ್ಲ ವರ್ತಿಸ್ತೀರಾ, ಯಾಕೆ ನೀವು ಬೇರೆಯವ್ರಿಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತೀರಾ ಅಂತ ಕ್ವೆಶ್ಚನ್ ಮಾಡ್ಕೋತಾ ಇದ್ದಾರೆ. ಸೊ ಆ ಒಂದು ವಿಚಾರ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ನಿಮ್ಮ ಬಗ್ಗೆ. ನೀವು ಹಾಗೆ ವರ್ತಿಸೋದು ಹಾಗೂ ಇರ್ರೆಸ್ಪಾನ್ಸಿಬಲ್ ಆಗಿದ್ದೀರಾ ಅಂತ ನಿಮ್ಗೆ ಇದನ್ನು ಹೇಳಿರ್ತಾರೆ ಇವರು. ನೀವು ಇರ್ರೆಸ್ಪಾನ್ಸಿಬಲ್, ಜವಾಬ್ದಾರಿ ತಗೊಳ್ಳೋದಿಲ್ಲ,
ಹಾಗೂ ಇನ್ನೊಂದು ಏನು ನಾನು ಪಿಕ್ ಮಾಡ್ತಿದ್ದೀನಿ ಇವತ್ತಿನ ರೀಡಿಂಗ್ನಲ್ಲಿ ಅಂದರೆ, ನೀವು ಲೇಝಿ ಆಗಿದ್ದೀರಾ ಅಂತ ಅವ್ರು ನಿಮಗೆ ಹೇಳಿರಬಹುದು. ನೀವು ಲೇಝಿನೆಸ್ನ ಅವ್ರು ಇಷ್ಟಪಡೋದಿಲ್ಲ. ನೀವೇನು ಮಾಡ್ತೀರಾ ಗೊತ್ತಾ, ನಾಳೆ ಮಾಡ್ತೀನಿ ಅಂತ ಕೆಲಸ ಮಾಡೋದೇ ಇಲ್ಲ. ನೀವು ಅರ್ಧಂಬರ್ಧ ಕೆಲಸ ಮಾಡಿ ಹೋಗ್ಬಿಡ್ತೀರಾ. ಅದೇ ಈ ರಿಲೇಷನ್ಶಿಪ್ನಲ್ಲಿ ಅವ್ರಿಗೆ ಸ್ವಲ್ಪ ಇರುಸು ಮುರುಸಾಗ್ತದೆ. ಬಿಕಾಸ್ ದಿಸ್ ಪರ್ಸನ್ ಇಸ್ ವೆರಿ ಆ್ಯಕ್ಟಿವ್. ಇವತ್ತೇನಾಗ್ತದೆ, ನಿಮ್ಮ ಬಗ್ಗೆ ಚಿಂತೆ ಮಾಡಿ 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 ಅವ್ರ ತಲೆ ನೋವ್ತಿರ್ಬೋದು. ಇವ್ರಿಗೆ ತುಂಬ ಕಾಫಿ ಕುಡಿತಾ ಇರ್ಬೋದು ಇವತ್ತು ಈ ವ್ಯಕ್ತಿ. ಹಾಗೂ ರೆಸ್ಟ್ಲೆಸ್ನೆಸ್, ಬಿಕಾಸ್ ಅವ್ರಿಗೆ ನೀವು ಬೇಕು. ಆದರೆ ಈ ಪ್ರಾಬ್ಲಮ್ಸ್ ನಿಮ್ಮಲ್ಲಿ ಇದೆಯಲ್ಲ, ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಸ್ ಐ ಟೋಲ್ಡ್, ನಿಮ್ಮಲ್ಲಿ ಒಂದು ಲೇಝಿನೆಸ್ ಇದೆ, ಆಲಸಿ. ನಾಳೆ ಮಾಡ್ತೀನಿ, ಅಯ್ಯೋ ಆಯಿತು ಪರವಾಗಿಲ್ಲ, ಪ್ರೊಕ್ರಾಸ್ಟಿನೇಷನ್ ಅಂತ ಅದನ್ನು ಹೇಳ್ತೀವಿ. ಅಂದರೆ ನೀವು ಟೈಮ್ನ ಯೂಟಿಲೈಸ್ ಮಾಡ್ಕೊಳ್ಳಲ್ಲ ಸರಿಯಾಗಿ. ಎಲ್ಲರಲ್ಲೂ ಪ್ರಾಬ್ಲಮ್ಸ್ ಇರುತ್ತೆ. ಆದರೆ ಅದನ್ನ ಒಂದೊಂದು ಸಲ ಒಂದು ರಿಲೇಷನ್ಶಿಪ್ ಹಾಳಾಗ್ತಾ ಇದೆ ಅಂದಾಗ ಅದನ್ನ ಸರಿ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಅದನ್ನ ನೀವು ಮಾಡಬೇಕಾಗತ್ತೆ. ಅದನ್ನ ನೀವು ಮಾಡ್ತಾ ಇಲ್ಲ ಅನ್ನೋ ವಿಚಾರವಾಗಿ ಈ ವ್ಯಕ್ತಿಗೆ ತುಂಬ ಕೋಪ ಬರ್ತಾ ಇದೆ. ಆ್ಯಂಡ್ ಇನ್ನೊಂದು ನೀವೇನು ಮಾಡ್ತೀರಾ ಅಂದರೆ, ಪೀಪಲ್ ಪ್ಲೀಸಿಂಗ್ ಆ್ಯಟಿಟ್ಯೂಡ್ ನಿಮ್ಮಲ್ಲಿದೆ. ಇದ್ರ ಬಗ್ಗೆನೂ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಬೇರೆಯವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ, ಬೇರೆಯವ್ರ ಮನಸ್ಸು ಒಲಿಸ್ಕೊಳ್ಳೋದಕ್ಕೆ ಮಾಡೋವಂಥದ್ದು ಕೆಲಸಗಳು ಅದು ಅವ್ರಿಗೆ ಇಷ್ಟ ಆಗೋದಿಲ್ಲ. ನೀನು ಯಾಕೆ ನಿನ್ನ ಥರ ಇರೋದಿಲ್ಲ, ನೀನು ಯಾಕೆ ಬೇರೆಯವ್ರಿಗೋಸ್ಕರ ಎಲ್ಲ ಇರಬೇಕಾಗತ್ತೆ, ನಿನಗೇನು ಇಷ್ಟ ಇದೆ ನೀನು ಮಾಡು ಅಂತ ಈ ವ್ಯಕ್ತಿ ನಿಮಗೆ ಪಾಯಿಂಟ್ ಮಾಡಿರ್ಬೋದು. ಸೊ ಇವತ್ತಿನ ರೀಡಿಂಗ್ನಲ್ಲಿ ನಾನು ಅವರ ಎನರ್ಜಿನಲ್ಲಿ ನಿಮ್ಮ ವಿಚಾರವಾಗೇ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಹಾಗೂ ನೀವು ಯಾವ ಒಂದು ಆ್ಯಟಿಟ್ಯೂಡ್ನ ಬದಲಾಯಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಸ್ ಐ ಟೋಲ್ಡ್, ನೀವು ಆ್ಯಕ್ಟಿವ್ ಆಗಬೇಕು, ಲೇಝಿ ಆಗಿದ್ದೀರಾ ಅಂತ ಅವ್ರಿಗನ್ಸುತ್ತೆ. ಇದು ಸ್ವಲ್ಪ ನೀವು ನಿಮ್ಮಲ್ಲೇ ಆ ಚೇಂಜಸ್ನ ತಂದರೂ ಈ ರಿಲೇಷನ್ಶಿಪ್ ಸರಿ ಹೋಗುತ್ತೆ ಅಂತ ಹೇಳ್ತೀನಿ. ಬಿಕಾಸ್ ಅವ್ರಿಗೆ ಕಂಪ್ಲೀಟಾಗಿ ನೀವು ಬೇಡ ಅನ್ನೋದಲ್ಲ, ನಿಮ್ಮಲ್ಲಿರೋ ಕೆಲವು ವಿಚಾರಗಳು ಅವ್ರಿಗೆ ಸ್ವಲ್ಪ ತಲೆನೋವು ಕೊಟ್ಟಿದೆ. ಅದರಿಂದ ಅದನ್ನು ನೀವು ಬದಲಾಯಿಸ್ಕೊಂಡ್ರೆ ಈ ರಿಲೇಷನ್ಶಿಪ್ ಸರಿ ಹೋಗುತ್ತಲ್ವಾ ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮನ್ನು ಮಾತಾಡಿಸ್ತಾರೆ ಹಾಗೂ ಈ ವಿಚಾರದ ಬಗ್ಗೆ ಕೂಡ ಡಿಸ್ಕಷನ್ ಮಾಡಬಹುದು. ನಿಮ್ಮಲ್ಲಿ ಏನು ಬದಲಾವಣೆ ತರಬೇಕು ಅಂತ ಅದ್ರ ಬಗ್ಗೆ ಅವ್ರು ಮಾತಾಡ್ಬೋದು. ಇವತ್ತು ನಿಮ್ಮ ಬಗ್ಗೆ ಅವರು ಸ್ವಲ್ಪ ರೊಮ್ಯಾಂಟಿಕ್ ಎನರ್ಜಿನಲ್ಲೂ ಇದ್ದಾರೆ. ಅಂದರೆ ತುಂಬ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರೆ. ಎಲ್ಲಾದರೂ ಆಚೆ ಹೋಗಬೇಕು ನಿಮ್ಮ ಜೊತೆ ಅಂತ ಕೂಡ ಅವ್ರಿಗೆ ಅನ್ನಿಸ್ತಾ ಇದೆ. ಆದರೆ ಪ್ರಾಬ್ಲಮ್ಸ್ ಇರೋದ್ರಿಂದ, ಅವರ ನಡುವೆ ಒಂದಷ್ಟು ಪ್ರಾಬ್ಲಮ್ಸ್ ಇರೋದ್ರಿಂದ ಅದು ಸರಿ ಹೋಗೋವರೆಗೂ ನಾವಿಬ್ಬರು ಚೆನ್ನಾಗಿರೋಕ್ಕಾಗಲ್ಲ ಅಂತ ಕೂಡ ಅನಿಸ್ತಾ ಇದೆ. ಬಿಕಾಸ್ ಇದನ್ನು ಅವ್ರು ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮಲ್ಲಿ ಈ ಒಂದು ಆಲಸಿತನ, ಲೇಝಿನೆಸ್ ಮತ್ತು ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಬಿಡುವಂಥದ್ದು. ಏನೋ ಒಂದು ಕಲಿಯೋಕ್ಕೆ ಹೋಗ್ತೀರಾ, ಅದನ್ನು ಕೂಡ ಅರ್ಧಂಬರ್ಧ ಮಾಡ್ತೀರಾ. ಹಾಗೂ ದುಡ್ಡನ್ನು ಕರೆಕ್ಟಾಗಿ ಖರ್ಚು ಮಾಡಲ್ಲ, ದುಂದು ವೆಚ್ಚ ಮಾಡ್ತೀರಾ. ಸೊ ಒಂಥರ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಇವತ್ತು ರೀಡಿಂಗ್ನಲ್ಲಿ. ನಾನು ಅದೇ ಪಿಕ್ ಮಾಡ್ತಾ ಇದ್ದೀನಿ ಈ ವ್ಯಾಕ್ಸ್ ರೀಡಿಂಗ್ನಲ್ಲಿ. ಅವ್ರಿಗೆ ನೀವು ಈ ಕೆಲವು ವಿಷಯಗಳನ್ನ ಬದಲಾಯಿಸ್ಕೊಂಡ್ರೆ ತುಂಬ ಕಂಫರ್ಟಬಲ್ ಆಗಿರ್ತಾರೆ ಅಂತ ಅನ್ನಿಸ್ತಾ ಇದೆ ನಿಮ್ಮ ಜೊತೆ. ಸೊ ಈ ವಿಚಾರವಾಗಿ ನಿಮ್ಮಲ್ಲಿ ಈ ಥರ ನಾನು ಏನು ಹೇಳಿದ್ದೀನಿ ಆ ಪಾಯಿಂಟ್ಸ್ ಇದೆ ಅಂದರೆ ನೀವು ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಬಿಕಾಸ್ ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರು ಏನು ಯೋಚನೆ ಮಾಡ್ತಾಯಿದ್ರೆ ಅದು ನಿಮ್ಮ ಒಳ್ಳೆಯದಕ್ಕೆ ಅವ್ರು ಯೋಚನೆ ಮಾಡ್ತಿರೋದು. ಅವ್ರಿಗೆ ನೀವು ಹಾಳಾಗಲಿ ಅನ್ನೋದು ಯಾವತ್ತೂ ಇಲ್ಲ ಇಂಟೆನ್ಷನ್. ನೀವು ಇನ್ನೂ ಚೆನ್ನಾಗಿ ಆಗಬೇಕು, ಇನ್ನೂ ಸ್ಟ್ರಾಂಗ್ ಆಗಬೇಕು, ಇನ್ನೂ ಇಂಡಿಪೆಂಡೆಂಟ್ ಆಗಬೇಕು. ಆ್ಯಸ್ ಐ ಟೋಲ್ಡ್, ನೀವು ತುಂಬ ಟ್ಯಾಲೆಂಟ್ ಇದ್ದೀರಾ, ಆದರೆ ನೀವು ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಲ್ಲ ಅನ್ನೋವಂಥ ಬೇಜಾರು ಇದೆ ಈ ವ್ಯಕ್ತಿಗೆ. ಸೊ ಈ ವಿಚಾರಗಳನ್ನ ನಿಮ್ಮಲ್ಲಿ ನೀವು ಬದಲಾವಣೆ ತಂದರೆ ಖಂಡಿತವಾಗ್ಲೂ ಈ ರಿಲೇಷನ್ಶಿಪ್ ಸರಿ ಹೋಗುತ್ತೆ. ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನಲ್ಲಿ ನಾನು ಅದೇ ಪಿಕ್ ಮಾಡಿದ್ದು. ಸೊ ದ್ಯಾಟ್ ವಾಸ್ ರೀಡಿಂಗ್. ಇನ್ನು ಏನಿದೆ ಈ ರಿಲೇಷನ್ಶಿಪ್ ವಿಷಯವಾಗಿ ತಿಳ್ಕೊಳ್ಳುವಂಥದ್ದು ಅಂತ ನಾನು ಕೆಲವು ಕಾರ್ಡ್ಸ್ನ ಕೂಡ ಯೂಸ್ ಮಾಡ್ತೀನಿ. ಲೆಟ್ಸ್ ಸಿ ಇನ್ನು ಯಾವ ವಿಷಯಗಳು ಈ ರಿಲೇಷನ್ಶಿಪ್ ಕುರಿತಾಗಿ ನೀವು ತಿಳ್ಕೊಳ್ಳುವಂಥದ್ದಿದೆ ಅಂತ ನೋಡ್ತೀನಿ.
ಫಸ್ಟ್ ಬಂದಿರುವಂಥ ಡಿಗ್ರೇಡಿಂಗ್ ಅಪಿಯರೆನ್ಸಸ್, ಶೇಮ್, ಹ್ಯುಮಿಲಿಯೇಷನ್. ಸೊ ಸ್ವಲ್ಪ ಬಾಡಿ ಶೇಮ್ ಕೂಡ ಈ ವ್ಯಕ್ತಿ ನಿಮಗೆ ಮಾಡಿರ್ಬೋದು. ಅಂದರೆ ನೀವು ಸ್ವಲ್ಪ ಚೆನ್ನಾಗಾಗಬೇಕು, ಸಣ್ಣ ಆಗಬೇಕು. ಸೊ ನಿಮ್ಮ ಬಾಡಿ ಬಗ್ಗೆ ಅವ್ರಿಗೆ ಯಾವಾಗಲೂ ಕಂಪ್ಲೇನ್ ಇದೆ. ನಾನು ಅದು ತಪ್ಪು ಸರಿ ಅಂತ ಹೇಳಲ್ಲ ಇವಾಗ ರೀಡಿಂಗ್ನಲ್ಲಿ. ಅವರ ಎನರ್ಜಿ ಏನಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅವ್ರಿಗೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇದೆ, ಹೀಗಿರಬೇಕು, ಈ ಥರನೇ ಕಾಣಬೇಕು, ಈ ಥರನೇ ಇರಬೇಕು. ಅದಕ್ಕೆ ನೀವು ಪನಿಷ್ ಮಾಡ್ಕೋಬೇಕು ನಿಮ್ಮನ್ನು ನೀವೇ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವರು ಅಪಿಯರೆನ್ಸಸ್ಗೂ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಅದರಿಂದನೂ ಇರುಸು ಮುರುಸು ಆಗುತ್ತೆ, ಇರಿಟೇಷನ್ ಆಗುತ್ತೆ ಈ ವ್ಯಕ್ತಿಗೆ ನೀವು ಹಾಗೆ ಇರಲಿಲ್ಲ ಅಂದರೆ. ಫೀಲಿಂಗ್ ಕಂಪ್ಲೀಟ್, ಕಾಂಟ್ ಸ್ಟಾಪ್ ಸ್ಮೈಲಿಂಗ್, ಹ್ಯಾಪಿನೆಸ್, ಡಿವೋಷನ್ ಅಂತ ಕೂಡ ಬರ್ತಾಯಿದೆ. ಅವರು ಇನ್ನೂ ಒಂದು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ನಾವಿಬ್ಬರು ಚೆನ್ನಾಗಿರ್ಬೋದು, ಆದರೆ ಅವರ ಒಂದು ಕಂಡೀಷನ್ಸ್ ನಾನು ನಿಮ್ಗೆ ಏನೇನು ಹೇಳಿದ್ದೀನಿ ನೋಡಿ. ಆ್ಯಸ್ ಐ ಆಮ್ ಸೀಯಿಂಗ್, ಅವ್ರಿಗೆ ಒಂದಷ್ಟು ಥಾಟ್ ಇದೆ ನಿಮ್ಮ ಬಗ್ಗೆ. ಈ ಥರನೇ ನನ್ನ ಪಾರ್ಟ್ನರ್ ಕಾಣಬೇಕು, ಈ ಥರನೇ ಇರಬೇಕು, ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ. ನೀವು ತುಂಬ ಗ್ರೋತ್ ನಿಮ್ಮ ಲೈಫಲ್ಲಿ ನೀವು ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ ಅಂದರೆ ಅವ್ರಿಗೆ ಅದು ತುಂಬ ಖುಷಿಯಾಗುತ್ತೆ. ಅವ್ರು ನಿಮಗೆ ಮೋಟಿವೇಟ್ ಕೂಡ ಮಾಡಿರ್ಬೋದು, ಎನ್ಕರೇಜ್ ಮಾಡಿರ್ಬೋದು, ಹೀಗೆ ಮಾಡು, ಹೀಗೆ ನಡ್ಕೊ ಅಂತ ಗೈಡೆನ್ಸ್ ಕೂಡ ಕೊಟ್ಟಿರ್ಬೋದು. ನಾವಿಬ್ಬರು ಚೆನ್ನಾಗಿರಬಹುದು ಅಂತ ಕೂಡ ಅದ್ರ ಬಗ್ಗೆ ಮಾತಾಡಿರಬಹುದು. ಆದರೆ ನೀವು ಹೆಲ್ತ್ ಕಾನ್ಷಿಯಸ್ ಇಲ್ಲ ಅನ್ನೋದ್ರ ಬಗ್ಗೆ ಈ ವ್ಯಕ್ತಿಗೆ ಪ್ರೆಸೆಂಟ್ ಒಂದಷ್ಟು ಡಿಸ್ಟರ್ಬೆನ್ಸ್ ಇದೆ. ಯಾಕಂದರೆ ಆ ವ್ಯಕ್ತಿ ಹೆಲ್ತ್ ಕಾನ್ಷಿಯಸ್ ಆಗಿದ್ದಾರೆ. ಆ ವ್ಯಕ್ತಿ, ನೀವು ಯಾರ ಬಗ್ಗೆ ರೀಡಿಂಗ್ ಕೇಳ್ತಾ ಇದ್ದೀರಾ, ಅವ್ರ ಲೈಫ್ನ ತುಂಬಾ ಪ್ರೀತಿಸ್ತಾರೆ. ರಿವೆನಸ್ ಅಂತ ಬರ್ತಾ ಇದೆ. ಅನ್ಕಂಟ್ರೋಲಬಲ್ ಡಿಸೈರ್ಸ್, ಅಪಿಟೈಟ್ ಫಾರ್ ಸೆಕ್ಸ್, ಇನ್ಸ್ಯಾಟಿಯಬಲ್ ಹಂಗರ್ ಫಾರ್ ಪ್ಲೆಷರ್. ಅವ್ರು ನಿಮ್ಮನ್ನು ಫಿಸಿಕಲಿ ಕೂಡ ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ ಇವತ್ತಿನ ರೀಡಿಂಗ್ನಲ್ಲಿ ಬರ್ತಾ ಇದೆ. ನೀವು ಅವ್ರ ಜೊತೆ ಇದ್ದರೆ ಬಹಳ ಚೆನ್ನಾಗಿರ್ಬೋದು ಅಂತ ಕೂಡ ಯೋಚನೆ ಮಾಡ್ತಾಯಿದ್ದಾರೆ. ಒಬ್ಸೆಷನ್ ಬರ್ತಾ ಇದೆ. ಹೋಲ್ಡಿಂಗ್ ಆನ್, ಕ್ಲಿಂಗಿಂಗ್, ಕಾಂಟ್ ಲೆಟ್ ಗೋ, ಆ್ಯಂಗ್ಸೈಟಿ. ನಿಮ್ಮನ್ನು ಬಿಡೋಕ್ಕೂ ಅವ್ರಿಗೆ ಮನಸ್ಸಿಲ್ಲ. ಆ್ಯಸ್ ಐ ಟೋಲ್ಡ್, ಕೆಲವು ಬದಲಾವಣೆ ಮಾಡಿಕೊಂಡ್ರೆ ಇಬ್ಬರು ಚೆನ್ನಾಗಿರ್ಬೋದು, ಇಬ್ಬರು ಲೈಫ್ನ ಚೆನ್ನಾಗಿ ಕಟ್ಕೋಬೋದು ಅಂತ ಕೂಡ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಕೆಲವು ಇಂಪಾರ್ಟೆಂಟ್ ಮೆಸೇಜಸ್ ಆಗಿತ್ತು ಈ ರಿಲೇಷನ್ಶಿಪ್ ಕುರಿತಾಗಿ. ನಾನು ಟ್ಯಾರೋ ಕೂಡ ಮಾಡ್ತೀನಿ, ಇನ್ನು ಏನು ತಿಳ್ಕೊಳ್ಳುವಂಥದ್ದಿದೆ ಈ ರಿಲೇಷನ್ಶಿಪ್ ಕುರಿತಾಗಿ ನೀವು ಅಂತ ನಾನು ರೀಡಿಂಗ್ನ ಮಾಡ್ತೀನಿ. ಆ್ಯಂಡ್ ಲೆಟ್ಸ್ ಸಿ ಏನು ಬರುತ್ತೆ ರೀಡಿಂಗ್ನಲ್ಲಿ, ನೀವಿನ್ನು ಏನು ತಿಳ್ಕೊಳ್ಳುವಂಥದ್ದಿದೆ ಅಂತ. ಸೊ ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಈ ವ್ಯಕ್ತಿ ಈ ರಿಲೇಷನ್ಶಿಪ್ಗೆ ಅಷ್ಟು ಎಫರ್ಟ್ಸ್ ಹಾಕಿಲ್ಲ. ಎಫರ್ಟ್ಸ್ ಕಮ್ಮಿ ಹಾಕಿ ನಿಮ್ಮ ಮೇಲೆ ಅವರು ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ನ ಹೆಚ್ಚಿಸ್ಕೊಂಡೇ ಹೋಗಿದ್ದಾರೆ, ಕಮ್ಮಿ ಮಾಡ್ಕೊಂಡಿಲ್ಲ, ಹೆಚ್ಚಿಸ್ಕೊಂಡೇ ಹೋಗಿದ್ದಾರೆ. ಹೀಗೆ ಇರಬೇಕು, ಈ ಥರನೇ ನಡ್ಕೋಬೇಕು ಅಂತ. ಆದರೆ ನೀವೇನಾದರೂ ಫೀಡ್ಬ್ಯಾಕ್ ಕೊಟ್ಟರೆ ಅವ್ರು ಅದನ್ನು ತೊಗೊಂಡಿಲ್ಲ. ಅವ್ರಿಗೆ ಸ್ವಲ್ಪ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ. ಅಂದರೆ ನಾನು ಹೆಚ್ಚಿದ್ದೀನಿ, ಅಂದರೆ ನಿಮಗಿಂತನೂ ಆ ವ್ಯಕ್ತಿ ನಾನು ಹೆಚ್ಚಿದ್ದೀನಿ ಅಂತ ಅವ್ರಿಗೆ ಒಂದು ಅಹಂಭಾವನೆ ಇದೆ, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್. ಈಗ ಪ್ರೆಸೆಂಟ್ನಲ್ಲಿ ಆ್ಯಸ್ ಐ ಆಮ್ ಸೀಯಿಂಗ್, ಕಾಂಟ್ಯಾಕ್ಟ್ ಇಲ್ಲದೆ ಇರ್ಬೋದು, ಮಾತಾಡದೇ ಇರ್ಬೋದು ಇಬ್ಬರು ಕೂಡ. ಬಿಕಾಸ್ ಈ ಒಂದು ವಿಚಾರಗಳು ನಾನು ಇವತ್ತು ಸೆನ್ಸಿಟಿವ್ ವಿಷಯಗಳು ನಾನು ಏನೇನು ಎಕ್ಸ್ಪ್ಲೇನ್ ಮಾಡಿದೆ ಅದೆಲ್ಲ ಕೂಡ ಈ ರಿಲೇಷನ್ಶಿಪ್ ಕ್ರ್ಯಾಕ್ ಆಗೋದಕ್ಕೆ ಕಾರಣ ಆಗಿದೆ. ಎಂಪರರ್ ಬರ್ತಿರೋದ್ರಿಂದ ಇವ್ರಿಗೆ ಡಾಮಿನೇಷನ್ ಇದೆ. ಇವ್ರು ತುಂಬ ಡಾಮಿನೇಟ್ ಮಾಡ್ತಾರೆ ನಿಮ್ಮನ್ನ. ಓಕೆ, ಆಗಲೇ ಹೇಳಿದಾಗೆ ಅವರು ಒಂದಷ್ಟು ಥಾಟ್ ಪ್ರೊಸೆಸ್ಸಲ್ಲಿದ್ದಾರೆ ನಿಮ್ಮ ಬಗ್ಗೆ. ನನ್ನ ಪಾರ್ಟ್ನರ್ ಹೀಗೆ ಇರಬೇಕು, ಈ ಥರನೇ ನಡ್ಕೋಬೇಕು, ಹೀಗೆ ಒಂದು ಎಜುಕೇಷನ್ ವೈಸ್ ಕೂಡ ಅವ್ರಿಗೆ ನಿಮ್ಮ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ, ಈ ಓದಿನಲ್ಲೇ ಚೆನ್ನಾಗಿರಬೇಕು ಅಂತ. ಸೊ ಇಷ್ಟು ಪರ್ಟಿಕ್ಯುಲರ್ ಆಗಿರುವಂಥ ವ್ಯಕ್ತಿ ಇವರು. ಆ್ಯಂಡ್ ಇವ್ರ ಲೈಫಲ್ಲೂ ಇವ್ರು ಸಾಧನೆ ಮಾಡಿದ್ದಾರೆ ಅನಿಸುತ್ತೆ. ಅವ್ರು ಆ ಥರದ್ದು ಒಂದು ಲೈಫ್ ಸ್ಟೈಲ್ನ ಅವ್ರು ಲೀಡ್ ಮಾಡ್ತಿರ್ಬೋದು, ಒಳ್ಳೆಯ ಒಂದು ಹುದ್ದೆಯಲ್ಲಿ ಇರ್ಬೋದು ಈ ವ್ಯಕ್ತಿ. ಅದರಿಂದನೇ ನಿಮ್ಮನ್ನು ಹಾಗೆ ಅವ್ರು ನೋಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹೆರೋಫಂತ್ ಕಾರ್ಡ್ ಬರ್ತಾ ಇದೆ. ಸೊ ಒಂದೊಂದು ಸಲ ಇನ್ನೊಂದು ಹೇಳ್ತೀನಿ, ಇದು ನಿಮಗೆ ಕನೆಕ್ಟ್ ಆಗ್ಬೋದು, ಆಗದೇ ಇರ್ಬೋದು, ಬಟ್ ನಾನು ಇದು ಪಿಕ್ ಮಾಡ್ತಾ ಇದ್ದೀನಿ. ಅವ್ರಿಗೆ ನಿಮ್ಮ ವಿಚಾರ ಅಂತ ಬಂದಾಗ ಹೆಮ್ಮೆಯ ವಿಷಯ ಏನು ಹೇಳ್ಕೊಳಕ್ಕಿಲ್ಲ ಅನಿಸುತ್ತೆ. ದಟ್ ಈಸ್ ಅ ವೆರಿ ಬ್ಯಾಡ್ ಕ್ವಾಲಿಟಿ, ಹೌದು. ಆದರೆ ನಿಮ್ಮನ್ನು ಅವ್ರ ಫ್ರೆಂಡ್ಸ್ ಮುಂದೆ ಇಂಟ್ರಡ್ಯೂಸ್ ಮಾಡೋಕ್ಕೆ ಅವರು ಸ್ವಲ್ಪ ಹಿಂಜರಿತಾರೆ.
ಇವಾಗ ನೀವು ಯಾಕೆ ಹಿಂಗೆಲ್ಲ ಇವತ್ತು ಮಾತಾಡ್ತಾ ಇದ್ದೀನಿ ಅಂತ ನೀವು ಕೇಳ್ಬೋದು. ಬಟ್ ಇವತ್ತು ರೀಡಿಂಗ್ ಒಂಥರ ನನಗೂ ಒಂಥರ ಶೇಡಿಯಾಗಿ ಕಾಣಿಸ್ತಾ ಇದೆ. ವೆರಿ ಡಾರ್ಕ್ ಆಗಿದೆ ಅವ್ರಿಗೆ ನಿಮ್ಮ ಬಗ್ಗೆ ವಿಚಾರಗಳು. ಆ್ಯಂಡ್ ಇಟ್ಸ್ ನಾಟ್ ಗುಡ್. ಅಫ್ಕೋರ್ಸ್ ಇಟ್ ಈಸ್ ನಾಟ್ ಗುಡ್ ಅಲ್ವಾ? ಈ ಥರ ಯೋಚನೆ ಅವ್ರು ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಹೆಮ್ಮೆಯಾಗಿ ಯಾಕೆ ಅನಿಸ್ತಾ ಇಲ್ಲ ನಿಮ್ಮ ಬಗ್ಗೆ? ಅವ್ರಿಗೆ ಹೆಮ್ಮೆ ಪಡಬೇಕಲ್ವಾ? ನಿಮ್ಮನ್ನು ಹೇಗಿದ್ದಾರೆ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಮನಸ್ಸಿಲ್ಲ. ನಿಮ್ಮನ್ನು ಒಂದು ಬಟರ್ಫ್ಲೈ ಮಾಡಬೇಕು ಅವರು. ಆದರೆ ನೀವು ಬಟರ್ಫ್ಲೈ ಅಲ್ಲ ಅಲ್ವಾ? ನೀವು ಒಂದು ವರ್ಷನ್ ಆಗಿದ್ದೀರಾ. ನಿಮ್ಮದೇ ಆದ ಒಂದು ಪರ್ಸ್ನಾಲಿಟಿನ ನೀವು ಬೆಳೆಸ್ಕೊಂಡು ಬಂದಿದ್ದೀರಾ. ಆದರೆ ಅವರು ನಿಮ್ಮಲ್ಲಿ ಒಂದು 80% ಚೇಂಜಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ನಿಮಗೆ ನಿಜವಾಗ್ಲೂ ಪ್ರೆಷರ್ ಕೊಡುತ್ತೆ. ಯೋಚನೆ ಮಾಡಿ ನಿಮಗೇನು ಬೇಕು ಅಂತ. ಬಿಕಾಸ್ ಯಾವಾಗಲೂ ಒಬ್ಬ ವ್ಯಕ್ತಿಯ ಕಟ್ಟುಪಾಡಲ್ಲೇ ಎಷ್ಟು ದಿನ ಅಂತ ಬದುಕೋಕ್ಕಾಗತ್ತೆ ಅಲ್ವಾ? ಸೊ ಈ ಒಂದು ರಿಲೇಷನ್ಶಿಪ್ ಆ ಥರ ಒಂದು ಕಟ್ಟುಪಾಡುಗಳಿದೆ. ಅವ್ರು ಏನು ಹೇಳ್ತಾರೆ ಅದನ್ನ ನೀವು ಮಾಡಬೇಕು, ಒಂಥರ ಪಪ್ಪೆಟ್ ಥರ ಇರಬೇಕು. ಅದೆಲ್ಲ ಈ ರಿಲೇಷನ್ಶಿಪ್ನ ಹಾಳು ಮಾಡ್ತಾ ಇದೆ. ಅವ್ರು ಇದನ್ನು ಗೊತ್ತಿದ್ದು ಮಾಡ್ತಾ ಇದ್ದಾರೋ ಗೊತ್ತಿಲ್ಲದೆ ಮಾಡ್ತಿದ್ದಾರೋ, ಆದರೆ ಅವ್ರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಜಸ್ಟಿಸ್ ಬರ್ತಿರೋದ್ರಿಂದ ಬ್ಯಾಲೆನ್ಸ್ ಅಫ್ಕೋರ್ಸ್. ಇವಾಗ ನೀವು ಅವ್ರು ಹೇಳ್ದಂಗೆ ನಡ್ಕೊಳ್ಳಿಲ್ಲ ಅಂದರೆ ಅವ್ರು ಹೀಗೆ ನಿಮಗೆ ಸೈಲೆಂಟ್ ಟ್ರೀಟ್ಮೆಂಟ್, ಕೋಲ್ಡ್ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತಾರೆ. ನೀವು ಅವ್ರು ಹೇಳ್ದಂಗೆ ನಡ್ಕೊಂಡಾಗ ಅವರು ನಿಮ್ಮ ಹತ್ರ ಚೆನ್ನಾಗಿರ್ತಾರೆ. ಸೊ ಈ ಥರದ್ದು ಒಂದು ರಿಲೇಷನ್ಶಿಪ್ ಸಿಚುವೇಶನ್ ಆಗಿದೆ ನಿಮ್ಮದು ಅವ್ರದ್ದು. 3 of Wands ಬರ್ತಿರೋದ್ರಿಂದ ಈ ರಿಲೇಷನ್ಶಿಪ್ ಕಟ್ ಆಫ್ ಆಗುತ್ತೆ ಅಂತ ನಾನು ಈಗಲೂ ಹೇಳೋದಿಲ್ಲ. ಆದರೆ ಅವ್ರ ಮನಸ್ಸಲ್ಲಿ ಏನಿದೆ, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂತ ನಾನು ಹೇಳಿದ್ದೀನಿ. ಇರೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಆದರೆ ಎನರ್ಜಿ ವೈಸ್ ನಾನು ಇದನ್ನೇ ಇವತ್ತು ಪಿಕ್ ಮಾಡಿದ್ದು. ಕಾಂಟ್ಯಾಕ್ಟ್ ಇದ್ದೇ ಇರುತ್ತೆ, ಆದರೆ ದಿಸ್ ಇಸ್ ವಾಟ್ ಇಟ್ ಈಸ್. ಇದನ್ನೇ ನೀವು ಗೋ ಥ್ರೂ ಮಾಡ್ತಾ ಇದ್ದೀರಾ. ಆದರೆ ಇದು ನಿಮಗೆ ಬೇಕಾ ಅನ್ನುವಂಥ ಒಂದು ಡಿಸಿಷನ್ ನೀವೇ ತೊಗೋಬೇಕಾಗುತ್ತೆ. ಏಕೆಂದರೆ ಅವ್ರಿಗೆ ನಿಮ್ಮನ್ನು ಬಿಟ್ಟು ಹೋಗಬೇಕು ಅಂತ ಅನ್ನಿಸ್ತಾ ಇಲ್ಲ. ಅವ್ರು ನಿಮ್ಗೆ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದಾರೆ ನಿಮ್ಮ ವಿಚಾರವಾಗಿ. ಆದರೆ ಇದೆಲ್ಲ ಕಂಡೀಷನ್ಸ್ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಆ ಒಂದು ಬದಲಾವಣೆಗಳು ನೀವು ತೊಗೊಬೇಕು, ನೀವು ಈ ಥರ ಬದಲಾಗಬೇಕು ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಇದು ಟ್ಯಾರೋ ಮುಖಾಂತರವಾಗಿ ನನಗೆ ಮೆಸೇಜಸ್ ಬಂದಿದ್ದು. ಈಗ ನಾನು ನಿಮಗೆ ಅಡ್ವೈಸ್ ಏನು ಅಂತ ಕೂಡ ಹೇಳ್ತೀನಿ. ನಿಮಗೇನು ಯೂನಿವರ್ಸಿಂದ ಅಡ್ವೈಸ್ ನೋಡೋಣ. ನಿಮ್ಗೆ ಯೂನಿವರ್ಸಿಂದ ಏನು ಅಡ್ವೈಸ್ ಇದೆ ಅಂತ. ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ರೀವೈಲ್ಡ್ ಅಂತ ಬರ್ತಾ ಇದೆ. ಲೆಟ್ ಯುವರ್ ಸೋಲ್ಸ್ ಗಾರ್ಡನ್ ಗ್ರೋ ವೈಲ್ಡ್, ಸೆಟ್ಟಿಂಗ್ ಯೋರ್ ಸೆಲ್ಫ್ ಫ್ರೀ ಆ್ಯಂಡ್ ಅಲಾವಿಂಗ್ ಮಿಸ್ಟ್ರೀಸ್ ಟು ಸರ್ಪ್ರೈಸ್ ಯು. ಸೊ ಇದರಲ್ಲಿ ನಿಮಗೆ ಬಂದಿರುವಂಥ ಮೆಸೇಜ್ ಏನಾಗಿದೆ ಅಂದರೆ, ನೀವು ನಿಮ್ಮ ಲೈಫ್ನಲ್ಲಿ ನಿಮ್ಗೆ ಹೇಗೆ ಬೇಕೋ ಹಾಗಿರುವ ಎಲ್ಲ ರೈಟ್ಸ್ ಇದೆ, ಫ್ರೀಡಮ್ ಇದೆ. ನಿಮ್ಗೇನು ಬೇಕು ನೀವು ಚೂಸ್ ಮಾಡಿ. ಓಕೆ, ನಿಮ್ಗೆ ಈ ವ್ಯಕ್ತಿ ಜೊತೆ ಇರೋದು ನಿಮಗೆ ಖುಷಿ ಕೊಡುತ್ತೆ ಅಂದರೆ ಇರೋದ್ರಲ್ಲಿ ತಪ್ಪಿಲ್ಲ. ಯಾಕಂದರೆ ಅವ್ರು ಇವಾಗ ನಿಮ್ಮಿಂದ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನು ನೀವು ಮಾಡಿದ್ರೂ ಕೂಡ ನಿಮ್ಮ ಲೈಫ್ನಲ್ಲಿ ನೀವು ಎಷ್ಟೋ ಒಂದು ಸ್ಥಾನಕ್ಕೆ ಹೋಗ್ತೀರಾ. ನೀವು ಆ್ಯಸ್ ಐ ಆಮ್ ಸೀಯಿಂಗ್ ಯು ವಿಲ್ ಗ್ರೋ. ಓಕೆ, ಆದರೆ ನಿಮ್ಗೆ ಹಾಗಿರೋಕ್ಕೆ ಇಷ್ಟ ಇಲ್ಲ ಅಂದರೂ ಕೂಡ ನೀವು ಹೇಗೆ ಬೇಕೋ ಹಾಗಿರ್ಬೋದು. ಓಕೆ, ಅದರಲ್ಲೇನೂ ತಪ್ಪಿಲ್ಲ. ಆದರೆ ಯಾವಾಗಲೂ ಒಬ್ಬರು ಕಂಡೀಷನ್ಸ್ನಲ್ಲೇ ಬದುಕೋದು ಕೂಡ ತಪ್ಪು ಅಂತ ನಾನು ಹೇಳ್ತೀನಿ. ನಿಮಗೆ ಅಡ್ವೈಸ್ ಏನು ಬರ್ತಾ ಇದೆ ಅಂದರೆ, ನಿಮಗೇನು ಇಷ್ಟ ಇದೆ, ನೀವು ಎಂಜಾಯ್ ಮಾಡ್ತೀರಾ ಅದನ್ನು ಮಾಡೋಕ್ಕೆ ಅಂದರೆ ನೀವು ಮಾಡಿ ಅಂತ. ಓಕೆ, ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಸ್ಟಾರ್ ಗೇಸಿಂಗ್ ಬರ್ತಾ ಇದೆ. ಇಟ್ ಟೇಕ್ಸ್ ಅ ಲಾಟ್ ಆಫ್ ಕರೇಜ್ ಟು ರೀಚ್ ಫಾರ್ ದ ಸ್ಟಾರ್ಸ್ ಟು ಎಕ್ಸ್ಪ್ಯಾಂಡ್ ದ ಸೆಲ್ಫ್, ಬಟ್ ಇಟ್ ಈಸ್ ಪಾಸಿಬಲ್. ಈಗ ನೀವೇನು ಮಾಡ್ತಾ ಇದ್ದೀರಾ ಅಂದರೆ, ಸ್ಟಾರ್ ಗೇಸ್ ಅಂದರೆ ಏನು, ಕನಸು ಕಾಣ್ತಾ ಇದ್ದೀರಾ ಅಷ್ಟೇ, ಆದರೆ ಆ್ಯಕ್ಷನ್ಸ್ ತೊಗೋತಾ ಇಲ್ಲ. ನಿಮ್ಮಲ್ಲೂ ತಪ್ಪುಗಳಿದೆ, ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ನೀವೇನು ಮಾಡ್ತೀರಾ ಗೊತ್ತಾ, ನಾನು ಮಾಡ್ತೀನಿ, ನಾನು ಹಾಗಿರ್ತೀನಿ, ನಾನು ಹಾಗೆ ನಡ್ಕೋತೀನಿ ಅಂತೀರಾ. ಆದರೆ ನೀವು ಅಂದ್ಕೊಂಡು ಹಾಗೆ ನೀವು ಆ್ಯಕ್ಷನ್ ತೊಗೊಳ್ಳೋದಿಲ್ಲ. ಯು ಶುಡ್ ಡೂ ಇಟ್. ಇವಾಗ ಈ ರಿಲೇಷನ್ಶಿಪ್ ಕೂಡ ಹಾಳಾಗ್ತಾ ಇರೋದು ನಿಮ್ಮ ಬಿಹೇವಿಯರಿಂದ ಅಂತ ನಾನು ಡೈರೆಕ್ಟಾಗೇ ಹೇಳಬೇಕಾಗತ್ತೆ. ಎಲ್ಲರೂ ಕೂಡ, ಈಗ ನೀವು ಕೂಡ ನನಗೆ ಒಂದು ಯಶಸ್ವಿಯ ಪಾರ್ಟ್ನರ್ ಬೇಕು, ಅವ್ರು ಚೆನ್ನಾಗಿರಬೇಕು, ನಿಮಗೂ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ವ್ಯಕ್ತಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡೋ ಹಾಗೆ ಎಲ್ಲ ಕ್ವಾಲಿಟೀಸ್ ಇದೆ. ಹಾಗೆ ನೀವು ಇದ್ದೀರಾ ಅಂತ ಕ್ವೆಶ್ಚನ್ ಮಾಡ್ಕೊಳ್ಳಿ. ನೀವು ಜಸ್ಟ್ ಕನಸು ಕಾಣ್ತಾ ಇದ್ದೀರಾ, ಆದರೆ ನೀವು ಆ್ಯಕ್ಟಿವ್ ಆಗಿ ಆ್ಯಕ್ಷನ್ಸ್ ತೊಗೋತಾ ಇಲ್ಲ ನಿಮ್ಮ ಲೈಫಲ್ಲಿ. ಅದು ನಿಮ್ಮ ಮೆಸೇಜ್ ಆಗಿದೆ. ನೀವೇನು ಮಾಡಬೇಕು ನೀವು ಯೋಚನೆ ಮಾಡಿ.
ಲಾಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಸಿಟ್ರಸ್ ಫ್ರೂಟ್ಸ್ ಅಂತ ಬರ್ತಾ ಇದೆ. ಇಟ್ ಈಸ್ ಟೈಮ್ ಟು ಸರೆಂಡರ್ ಟು ಯುವರ್ ಅನ್ರಿವೀಲಿಂಗ್, ಅಲೌ ದ ವೇಕಿಂಗ್ ಸೈಟ್ ಟು ಎಕ್ಸ್ಪ್ಯಾಂಡ್ ಆ್ಯಂಡ್ ಇಲ್ಯುಮಿನೇಟ್ ಯು ಅಂತ ಬರ್ತಾ ಇದೆ. ಈಗ ನಿಮ್ಮ ಲೈಫ್ನ ನೀವು ಎಕ್ಸ್ಪ್ಲೋರ್ ಮಾಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ನಿಮ್ಮ ಓಲ್ಡ್ ಪ್ಯಾಟರ್ನ್ಸ್ನ ನೀವು ಬ್ರೇಕ್ ಮಾಡಬೇಕಾಗತ್ತೆ. ನೀವು ನಾನು ಆಗಿದ್ದಾಗೆ ಇರ್ತೀನಿ, ನಾನು ಬದಲಾಗಲ್ಲ, ಆ ರಿಜಿಡಿಟಿನ ಇಟ್ಕೊಳ್ಳೋದು ಕೂಡ ತಪ್ಪು. ನಾವು ಬದಲಾವಣೆ ಏನಕ್ಕೆ ತರಬೇಕಾಗತ್ತೆ? ನಾವು ಬದಲಾದಾಗ ನಮ್ಮ ಲೈಫ್ನಲ್ಲೂ ಕೂಡ ಒಂದಷ್ಟು ಒಳ್ಳೆಯ ವಿಷಯಗಳು ನಡೆಯುತ್ತೆ. ನಾನು ಅದನ್ನು ಎಕ್ಸ್ಪೀರಿಯೆನ್ಸೇ ಮಾಡಲ್ಲ, ನಾನು ಹೀಗೆ ಇರ್ತೀನಿ ಅಂದರೆ ಆ ಹಠದಲ್ಲೇ ನೀವಿದ್ದರೆ ನೀವು ಎಲ್ಲಿದ್ದೀರೋ ಅಲ್ಲೇ ಇರ್ತೀರ, ನಿಂತ ನೀರಾಗಿರ್ತೀರ ಅಷ್ಟೆ. ನೀವು ಹರಿಯುವ ನೀರಾಗಬೇಕು ಅಂತ ಮೆಸೇಜ್ ಬಂದಿರೋದು. ಎಂಜಾಯ್ ಯೋರ್ ಲೈಫ್, ಎಕ್ಸ್ಪ್ಲೋರ್ ಮಾಡಿ. ಒಂದೇ ಥರ ಇರೋದಲ್ಲ, ಬೇರೆ ಬೇರೆ ರೀತಿಯಾಗೆಲ್ಲ ನೀವು ಲೈಫ್ನ ನೋಡಬೇಕಾಗತ್ತೆ. ಹಾಗೂ ನೀವು ನಾನು ಹೀಗೆಲ್ಲ ಇದ್ದರೆ ನನ್ನ ಲೈಫ್ ಹೇಗಿರುತ್ತೆ ಅಂತ ಕೂಡ ಒಂದು ಕ್ಯೂರಿಯಾಸಿಟಿನ ಬೆಳೆಸ್ಕೋಬೇಕಾಗತ್ತೆ. ಅದು ನಿಮ್ಮಲ್ಲಿಲ್ಲ, ನೀವು ಯಾವಾಗಲೂ ಕಂಫರ್ಟ್ ಝೋನ್ನಲ್ಲೇ ಇರೋಕ್ಕೆ ಇಷ್ಟಪಡ್ತೀರಾ. ಇದೆಲ್ಲ ವಿಷಯಗಳು ನಿಮ್ಮಲ್ಲೂ ನೀವು ಬದಲಾವಣೆ ತಂದಾಗ ನಿಮ್ಮ ರಿಲೇಷನ್ಶಿಪ್ ತುಂಬ ಚೆನ್ನಾಗಾಗುತ್ತೆ ಅಂತ ಖಂಡಿತವಾಗ್ಲೂ ನಾನು ಹೇಳ್ತೀನಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.